ಈ ಒಂದು ಔಷಧಿನ ತಗೊಂಡ್ರೆ ನಿಮಗೆ ಕೋಪ ಅನ್ನೋದು ನಿಮ್ ಲೈಫಲ್ಲೇ ಬರಲ್ಲ ಅಂದ್ರೆ ನಂಬ್ತೀರಾ? ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಒಂದಿನ ಮಾಂಕು ರಸ್ತೆಯಲ್ಲಿ ನಡೀತಿರ್ಬೇಕಾದ್ರೆ ಒಂದು ಮನೆಯಲ್ಲಿ ತುಂಬಾ ಶಬ್ದ ಕೇಳಿ ಬರುತ್ತಿರುತ್ತೆ. ಒಬ್ಬ ಮಹಿಳೆ ಮನೆಯಲ್ಲಿರೋ ಹತ್ರ ಎಲ್ಲರ ಹತ್ರನೂ ತುಂಬಾ ಜಗಳ ಮಾಡ್ತಿರ್ತಾರೆ. ಅದರಿಂದ ಮನೆಯಲ್ಲಿರುವಂತಹ ಶಾಂತಿಯುತ ವಾತಾವರಣ ಕಳೆದೋಗಿರುತ್ತೆ. ಆ ಮಾಂಕು ಆ ಮನೆಯ ಒಳಗೆ ಹೋಗಕ್ಕೆ ಟ್ರೈ ಮಾಡ್ತಾರೆ. ಆ ಮಹಿಳೆ ಮಾಂಕ್ ನೋಡ್ಬಿಟ್ಟು ಒಳಗೆ ಬನ್ನಿ ಅಂತ ಕೇಳ್ತಾರೆ. ಮಾಂಕು ಆ ಮಹಿಳೆ ನೋಡ್ಬಿಟ್ಟು ಏನಾಯ್ತು ಅಂತ ಕೇಳಿದಾಗ ಆ ಮಹಿಳೆ, ನನಗೆ ತುಂಬಾ ಕೋಪ ಬರ್ತಿದೆ, ನನ್ನ ಕೈ ನನ್ನ ಕೋಪನ ಕಂಟ್ರೋಲ್ ಮಾಡಕ್ಕೆ ಆಗ್ತಿಲ್ಲ, ಏನಾದ್ರೂ ಸೊಲ್ಯೂಷನ್ ಇದ್ರೆ ಕೊಡಿ ಅಂತ ಕೈ ಜೋಡಿಸಿ ಕೇಳ್ತಾರೆ. ಅದಕ್ಕೆ ಆ ಮಾಂಕು ಬ್ಯಾಗ್ ಇಂದ ಒಂದು ಬಾಟ್ಲ್ ತೆಗ್ದ್ಬಿಟ್ಟು ಆ ಮಹಿಳೆಗೆ ಕೊಡ್ತಾರೆ. ನಿಮ್ಗೆ ಯಾವಾಗೆಲ್ಲ ಕೋಪ ಬರುತ್ತೋ ಅವಾಗ ಈ ಬಾಟ್ಲ ಇರುವಂತ ಔಷಧಿನ ನಿಮ್ ನಾಲ್ಗೆಗೆ 4 ಹನಿ ಹಾಕೊಳ್ಳಿ, 10 ನಿಮಿಷ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಒಂದು ವಾರ ಕಳೆದ ನಂತರ ಆ ಮಾಂಕು ಮತ್ತೆ ಮನೆಗೆ ಬರ್ತಾರೆ. ಆಗ ಮನೆಯಲ್ಲಿ ಶಾಂತಿಯುತವಾದ ವಾತಾವರಣ ಇರುತ್ತೆ. ಆ ಮಹಿಳೆ ಜಗಳ ಮಾಡೋದು, ಬೈಯೋದು, ಕೋಪಗೊಳ್ಳುವುದನ್ನ ಸಂಪೂರ್ಣವಾಗಿ ನಿಲ್ಲಿಸಿರ್ತಾರೆ. ಆ ಮಹಿಳೆ ಮಾಂಕ್ ನೋಡಿದ ತಕ್ಷಣ ತುಂಬಾ ಖುಷಿ ಆಗುತ್ತೆ. ಆ ಔಷಧಿ ತುಂಬಾ ನನಗೆ ಕೆಲಸ ಮಾಡ್ತಿದೆ, ನನ್ನ ಕೋಪ ಈಗ ತುಂಬಾ ಕಮ್ಮಿ ಆಗಿದೆ, ಮನೆಯಲ್ಲಿ ಶಾಂತಿಯುತವಾದ ವಾತಾವರಣ ಬೆಳೆದಿದೆ, ನಿಮ್ಗೆ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾರೆ. ಅದಕ್ಕೆ ಆ ಮಾಂಕ್ ಮಹಿಳೆನ ನೋಡ್ಬಿಟ್ಟು, ನಾನು ಕೊಟ್ಟಿರುವಂತದ್ದು ಔಷಧಿ ಏನೂ ಇಲ್ಲ, ಅದರಲ್ಲಿರುವಂತದ್ದು ಬರೀ ನೀರೇ ಅಂತ ಹೇಳ್ತಾರೆ. ನನ್ಗೆ ತುಂಬಾ ಕೋಪ ಬಂದಾಗ ನಾವು ಬ್ರೈನ್ಗೆ ಕೆಲಸನೇ ಕೊಡಲ್ಲ, ನಾಲ್ಗೆಗೆ ತುಂಬಾ ಕೆಲಸ ಕೊಡ್ತೀವಿ. ನಾಲ್ಗೆಗೆ ಎಲ್ಬೆ ಇಲ್ದಿರೋದ್ರಿಂದ ಅದು ಅದಿಷ್ಟ ಬಂದಾಗೆ ಆಡಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಮನೆಯಲ್ಲಿರುವಂತ ವಾತಾವರಣ ಅನ್ನೋದು ತುಂಬಾ ಕೆಟ್ಟೋಗುತ್ತೆ. ತುಂಬಾ ಕೋಪಗೊಳ್ಳುವ ವ್ಯಕ್ತಿಗೆ ವಿಡಿಯೋನ ಶೇರ್ ಮಾಡಿ, ನನ್ನ ಫಾಲೋ ಮಾಡ್ಕೊಳ್ಳಿ. ನಾನು ತುಂಬಾ ವಿಷಯಗಳನ್ನ ಮಾತನಾಡಬೇಕಾಗಿದೆ.